ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಹಾಸಿಗೆ ತೆಗೆದು ಬೇಗ ಕಸ ಹೊಡೆದೆ. ಅದಾದಮೇಲೆ ಬಾಲ್ಕನಿಯಲ್ಲಿ ಒಂದು 10 ನಿಮಿಷ ಕೂತ್ಕೊಳ್ತೀನಿ. ಗೈಸ್ ಎದ್ದ ತಕ್ಷಣ ನಾನು ಮೊದಲು ಬಾಲ್ಕನಿಯಲ್ಲಿ ಒಂದು 10 ನಿಮಿಷ ಕೂತ್ಕೊಳ್ತೀನಿ. ಆಮೇಲೆ ಅಂದರೆ ಬಿಸಿನೀರು ಒಳ್ಳೆಯದು, ಬಟ್ ನಾನು ಬಿಸಿನೀರು ಕುಡಿಯೋಲ್ಲ, ತಣ್ಣೀರು ಕುಡಿತೀನಿ. ನಮ್ಮ ಬಾಲ್ಕನಿ ವ್ಯೂಸ್ ನೋಡಂತ್ರಿ ತೋರಿಸ್ತೀನಿ ನೋಡಿ. ವೆಯ್ಟ್, ದಿನ ಒಂದು 5 ನಿಮಿಷ ಇಲ್ಲಿ ರಿಲೀಫ್ ಆಗುತ್ತೆ ಇಲ್ಲಿ ಕೂತ್ಕೊಂಡ್ರೆ. ನೋಡಿ ಗೈಸ್, ಇದೇ ಬಾಲ್ಕನಿ ನಮ್ಮದು. ಇದು ವ್ಯೂಸ್ ನಮ್ಮ ಮನೆಯಿಂದನೇ ರೈಲ್ವೆ ಸ್ಟೇಷನ್ ಇದೆ, ಹಾಗಾಗಿ ಬೇಜಾರೇನು ಅಷ್ಟು ಅನಿಸಲ್ಲ, ಕುತ್ಕೊಳ್ಳೋಕ್ಕೂ ಖುಷಿ ಅನಿಸುತ್ತೆ. ಇಲ್ಲ ನಮ್ಮ ಬಾಲ್ಕನಿ. ಚಪ್ಪಲಿ ಸ್ಟ್ಯಾಂಡು ಬುಕ್ ಮಾಡೀನಿ, ಇನ್ನೂ ಬಂದಿಲ್ಲ ಗೈಸ್. ಬಂದ ತಕ್ಷಣ ಅದರಲ್ಲಿ ಹಾಕೋದು. ಚಪ್ಪಲಿ ಸ್ಟ್ಯಾಂಡ್ ಅಲ್ಲದು, ಶೂ ಸ್ಟ್ಯಾಂಡ್ ಅದು. ಸಾರಿ ಗೈಸ್, ಶೂ ಸ್ಟ್ಯಾಂಡ್ ಎರಡು ಒಂದೇ ಬಿಡು. ನಂಗೆ ಈಗ ಪಟ ಅಂತ ನೆಲ ಒರೆಸಿ ಟಿಫನ್ ಮಾಡಿ ಮಾಡಬೇಕು ಗೈಸ್. ಈಗ ಟೈಮ್ ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ನಾನು ತೋರಿಸಲ್ಲ. ಅವ್ರೇನು ಟ್ರೈ ನೋಡಿಲ್ಲ. ನೋ ಕಾಮೆಂಟ್ಸ್. ಗೈಸ್, ರೈಸಿಗಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ತೀನಿ. ಅನ್ನ ಸಾಂಬಾರು ತಾನೆ ಹೆಂಗು? ಅದೆಲ್ಲ ಅನ್ನ ಬಂದು ಮುದ್ದೆ ಮಾಡಿದ್ಯಲ್ಲ, ಮುದ್ದೆ. ನೆಲ ಒರೆಸಿಲ್ಲ, ನಾನೇನು ಸ್ವಲ್ಪ ಲೀಟ್ರಿಗೆ ನೀರು ಇರ್ತೀಯಲ್ಲ ದೊಡ್ಡ ಬಕೆಟಲ್ಲಿ, ಎಲ್ಲಿ ಆನ್ ಮಾಡು. ಈಗ ರೈಸ್ ಇಟ್ಟು ರೈಸ್ ಆಮೇಲೆ ನೆಲ ಒರೆಸಿ ಕಷ್ಟ ಹೊರಟಿದೆ. ನೆಲ ಒರೆಸ್ಕೊಂಡು ರೈಸಿಗಿಟ್ಟ ಮೇಲೆ ಸಾಂಬಾರು ಮಾಡಿದೆ ಗೈಸ್. ಅದಾದಮೇಲೆ ನೆಲ ಒರೆಸ್ಬೇಕಿತ್ತು, ಬೇಗ ನೆಲ ಒರೆಸ್ಕೊಂಡೆ. ಅಷ್ಟರಲ್ಲಿ ನಮ್ಮಮ್ಮ ಕಾಲ್ ಮಾಡಿದರು, ಅವ್ರ ಹತ್ರನೂ ಮಾತಾಡಿ ಎಲ್ಲ ಅಷ್ಟು ಒರೆಸಿ ಫ್ರೆಶ್ ಅಪ್ ಆಗೋಕ್ಕೆ ಹೋದೆ ಗೈಸ್. ಫ್ರೆಶ್ ಅಪ್ ಆದೆ ಗೈಸ್, ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮಾಡಿದೆ. ಈಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ಬೇಕು. ಈಗ ಏನಿಲ್ಲ, ತಲೆ ಬಾಸ್ಕೊಂಡು ಹೋಗೋದಷ್ಟೇ. ನೆಕ್ಸ್ಟ್ ಸಿಗ್ತೀನಿ ಹೋಗುವಾಗ. ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಈಗ ಟೈಮ್ ಎಷ್ಟೀಗ ಜಯ? 4:15 ಗೈಸ್. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಮಳೆ ಬೇರೆ ಬಂತ. ಹಂಗೆ ರೆಸ್ಟ್ ಮಾಡಿದ್ವಿ. ಮಧ್ಯಾಹ್ನ ಮತ್ತೆ ಸ್ನಾನ ಮಾಡ್ಕೊಂಡು ಈಗ ಹೊರಟಿದ್ದೀವಿ. ಮಧ್ಯಾಹ್ನ ಊಟಕ್ಕಂತ ಚಪಾತಿ ಮಾಡಿದ್ವಿ, ಇದು ಅವರೆಕಾಳು ಪಲ್ಯ ಮಾಡಿದ್ವಿ. ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈಗ ಸ್ವಲ್ಪ ಹುಬ್ಳಿ ಈ ಜರ್ಕಿನ್ ಯಾಕೆ ಹಾಕ್ಕೊಂಡಿನಿ ಅಂದರೆ ದೇವಸ್ಥಾನ ಮುಗಿಸ್ಕೊಂಡು ಸ್ವಲ್ಪ ಹುಬ್ಳಿಗೆ ಹೋಗೋದಿದೆ, ಡಿ ಮಾರ್ಟಿಗೆ. ಎಲ್ಲಿ ನಿಲ್ಲಿಸ್ಬೇಕು ಬೈಕು? ಗೈಸ್ ಬಂದೀವಿ ನೋಡಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನುಗ್ಗಿಕೆರೆ ಆಂಜನೇಯ ದೇವಸ್ಥಾನಕ್ಕೆ
ಧಾರವಾಡ ಸ್ಟೈಲ್ ಗೈಸ್. ನುಗ್ಗಿಕೆರೆ ಆಂಜನೇಯಗೆ ಬಂದ್ವಿ ಧಾರವಾಡದಲ್ಲಿ. ನಿಮಗೊಂದು ವ್ಯೂಸ್ ತೋರಿಸ್ತೀನಿ ನೋಡಿ. ಈಗ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ವ್ಯೂ. ಜಯು ಇದೇ ದೇವಸ್ಥಾನ ಗೈಸ್. ಅದು ಗೋಪುರ ಕಾಣ್ತಿದೆಯಲ್ಲ ಅದೇನೆ. ಇದು ಫ್ರಂಟ್ ಹಿಂಗೆ ಕ್ಯಾಮ್ರಾ ಬರಲ್ಲಲ್ಲ. ಅಲ್ಲಿ ಸ್ವಲ್ಪ ಬೈಕ್ ಬಿಟ್ಟು ನಡ್ಕೊಂಡು ಹೋಗ್ಬೇಕು, ವಾಕಬಲ್ ಆಗುತ್ತೆ ಗೈಸ್. ಇಷ್ಟು ದೂರ. ಈಗ ದರ್ಶನ ಮುಗಿಸ್ಕೊಂಡು ಮತ್ತೆ ಹುಬ್ಳಿಗೆ ಹೋಗೋದು. ಇದು ಎಂಟ್ರೆನ್ಸ್ ಗೈಸ್. ನೋಡಿ ಇದೇ ಎಂಟ್ರೆನ್ಸ್. ಅಲ್ಲೇ ಮಳೆ ಬರ್ತೈತೆ, ಸ್ಟಾರ್ಟ್ ಆಯ್ತು. ಇದರಲ್ಲಿ ಹೆಂಗೆ ಹುಬ್ಳಿಗೆ ಹೋಗೋದು? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದೆ ನೋಡಿ ಆಂಜನೇಯ ಸ್ವಾಮಿ. ದರ್ಶನ ಮುಗೀತು ಗೈಸ್. ಮೊಬೈಲ್ ಕೆಳಗೆ ಬೀಳಿಸ್ಕೊಂಡ್ಬಿಟ್ಟಿನಿ ಗೈಸ್. ಈಗ ಅದಕ್ಕೆ ಬೈತಿದ್ದಾರೆ, ಅದಕ್ಕೆ ಬೈತವ್ರೆ. ಈಗ ಹುಬ್ಳಿಗೆ ಹೋಗೋದು. ಹುಬ್ಳಿಗೆ ಹೋಗಿ ಡಿಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ತೀವಿ. ಹುಬ್ಳಿಗೆ ಬಂದ್ವಿ ಗೈಸ್. ವೆಲ್ಕಮ್ ಟು ಹುಬ್ಳಿ. ಹುಬ್ಳಿ ಬಸ್ ಸ್ಟ್ಯಾಂಡ್ ಗೈಸ್. ಇದು ಎಷ್ಟು ಸಖತ್ತಾಗಿ ರಿಸರ್ವ್ ಮಾಡಿದ್ದಾರೆ. ಅಲ್ಲೇ ಎಂಟ್ರೆನ್ಸ್ ಐತೆ. ಇದು ಪಾರ್ಕಿಂಗ್ ಗೈಸ್. ಇಷ್ಟು ಇದು ಮಾಡಿದ್ದಾರೆ. ಪಾರ್ಕಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಎಷ್ಟು ದೊಡ್ಡದೈತೆ ನಾವು. ಎಂಟ್ರೆನ್ಸೇ. ಈಗ ಒಳಗೆ ಹೋಗ್ತಾ ಇದೀವಿ ಗೈಸ್. ಈಗ ಇದೇನು ಇಷ್ಟೊಂದು ಕ್ಯೂನ್ ಐತಿ. ಬ್ಯಾಗ್ ಇಡೋಕ್ಕೂ ಇಷ್ಟು ಕ್ಯೂನಾ? ಇದೇ ಎಂಟ್ರೆನ್ಸ್ ಗೈಸ್. ಎಷ್ಟೊಂದು ಜನ ಇದ್ದಾರೆ ಇವತ್ತು. ಸಾಟರ್ಡೆ ಎಲ್ಲ ಬರೋರೆಲ್ಲ ಡಿಮಾರ್ಟ್ ಒಳಗೆ ಇದಾರೆ ಜನ ಗೈಸ್. ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಈಗ ಮನೆಗೆ ಹೊರಟಿದ್ದೀವಿ. ಈಗ ಟೈಮ್ ಬಂದು ಎಷ್ಟೊತ್ತಾಗೈತಿ? ಈಗ ಟೈಮ್ ಬಂದು 7:30. ಈಗ ಹೋಗ್ತಾ ಇದ್ದೀವಿ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಒಳಗಡೆ ಡಿಮಾರ್ಟಲ್ಲಿ. ಧಾರವಾಡಕ್ಕೆ ಹೋಗ್ತಾ ಇಲ್ಲ. ಮತ್ತೆ ಡೆಕೋತ್ಲಾನಿಗೆ ಬಂದೀವಿ. ಇಲ್ಲೇ ಹುಬ್ಳಿಯಲ್ಲಿ ಇದೆಯಲ್ಲ, ಅಲ್ಲಿ ಒಂದು ಜರ್ಕಿನ್ ತೊಗೋಬೇಕಂತ ಹೇಳಿದ್ರು. ಅದಕ್ಕೆ ಮತ್ತೆ ಸ್ಪೋರ್ಟ್ಸ್ ಜಾಕೆಟ್. ಹಂಗಾಗಿ ಡೆಕೋತ್ಲಾನಲ್ಲಿ ಚೆನ್ನಾಗಿ ಸಿಗುತ್ತಲ್ಲ, ಹಂಗಾಗಿ ಇಲ್ಲಿಗೆ ಬಂದೀವಿ. ಇಲ್ಲೆಲ್ಲ ಬರೀ ಸ್ಪೋರ್ಟ್ಸೇ ಸಿಗುತ್ತೆ ಗೈಸ್ ಇಲ್ಲಿ. ಹಂಗಾಗಿ ಇಲ್ಲಿಗೆ ಬಂದಿದ್ದೀವಿ. ಡೈಲಿ ಮೇಲಿಂದ ವಾಕಿಂಗ್ ಹೋಗ್ಬೇಕಂತ, ವರ್ಕೌಟ್ ಮಾಡ್ಬೇಕಂತಿದ್ದಾರೆ. ಹಂಗಾಗಿ ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ ಜೈಯು. ಇದರಲ್ಲಿ ಯಾವ್ದು ಚೆನ್ನಾಗಿದೆ ನೋಡಿ ಗೈಸ್. ನೆಟ್ಟೆಡ್ ಬೇಕು ಅಂದ್ರೆ ನೆಟ್ಟೆಡ್ ನಾನು ತಗೊಳ್ಳುವಾಗ ಜಸ್ಟ್ 1000 ರೂಪೀಸ್ 1200 ಇವಾಗ 1600 700 ರೇಟ್ ಆಗಿದೆ. ಇದು ಬ್ಲ್ಯಾಕ್ ಚೆನ್ನಾಗಿದೆ ಅಲ್ಲ, ಇದನ್ನು ತಗೋಬೇಕಂತ ಇದ್ದೀನಿ. ಸೈಜ್ ನೋಡ್ತಾ ಇದ್ದೀವಿ. ಈಗ ಇದೆಯಾ ಸೈಜ್? ಗೈಸ್ ಈ ಕಲರ್ ಚೆನ್ನಾಗಿದೆಯಾ ಏನು ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣುತ್ತಾ? ನಿಮಗೆ ಯಾವ್ದು ಇಷ್ಟ ಆಗ್ತಕ್ಕಂತಾರೆ? ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣುತ್ತೆ ಗೈಸ್. ಈ ಕಲರ್ ಚೆನ್ನಾಗಿ ಕಾಣುತ್ತಾ ನನಗೆ? ನೋಡಿ ಇದು ನೋಡಿ ಬ್ಲ್ಯಾಕ್ ಕಲರ್.
ಹೆಂಗಿದೆ? ಎಕ್ಸ್ಚೇಂಜ್ ಅಲ್ಲಿಂದ ಬಂತಾರಲ್ಲ. ಈ ಕಲರ್ ಚೆನ್ನಾಗಿದೆಯಾ? ಇನ್ನೊಂದು ಹಾಕೊಂಡಿದ್ನಲ್ಲ ಆ ಕಲರ್ ಚೆನ್ನಾಗಿದೆ. ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಗೈಸ್, ನೀವೇ ಕಮೆಂಟ್ ಮಾಡಿ. ಮನೆಗೆ ಬಂದ್ವಿ ಈಗ ತಾನೇ. ಬಂದು ಫ್ರೆಶ್ ಅಪ್ ಆದೆ ಗೈಸ್. ಫುಲ್ ಸುಸ್ತಾಗಿದೆ. ಈಗ ಊಟ ಮಾಡಿ ಮಲಗೋದಷ್ಟೇ. ಜಯಂತ್ ಅವರು ಹೊಸ್ದಾಗಿ ಏನೋ ಟ್ರೈ ಮಾಡ್ತಿದ್ದಾರೆ, ಅದು ಬರ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ದಿನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.